ಮಂಜು, ಮೊನ್ನೆ ಯಾರಿಗೋ ಹೇಳ್ತಾ ಇದ್ದಲ್ಲ ಗೋ ಹತ್ಯೆ ದೋಷ ಅಂತ, ಹಂಗಂದ್ರೆ ಏನು ನನಗೂ ಹೇಳ್ಕೊಡು. ಸರಿ ಆಯ್ತು, ಇದನ್ನೆಲ್ಲ ನೀನ್ ತಿಳ್ಕೊಳ್ಬೇಕು ಅಂತ ಏನ್ ಆಸೆ ನಿನಗೆ? ಯಾಕಂದ್ರೆ ಈಗಿನ ಕಾಲದ ಹೆಣ್ಣು ಮಕ್ಕಳು ಅರ್ಧ ಜೀವನ ಸೀರಿಯಲ್ಗಳನ್ನ ನೋಡ್ಕೊಂಡು ಕಾಲ ಕಳೀತಾರೆ, ಮತ್ತೆ ಇನ್ನೊಬ್ರು ಮನೆ ವಿಷಯಗಳನ್ನ ಮಾತಾಡ್ಕೊಂಡು ಅಳಟೆಗಳು ನೋಡ್ಕೊಂಡು ಕಾಲ ಕಳೀತಾರೆ. ಇಲ್ಲಾಂದ್ರೆ ಪ್ರಪಂಚದ ನ್ಯೂಸ್ಗಳೆಲ್ಲ ಮನೆ ಆಳ್ ನ್ಯೂಸ್ಗಳು ಬರುತ್ತಲ್ಲ, ನ್ಯೂಸ್ ಚಾನೆಲ್ಗಳು, ಅದನ್ನ ನೋಡ್ಕೊಂಡು ಕಾಲ ಕಳೀತಾರೆ. ನೀನೊಂಥರ ವಿಚಿತ್ರನೇ, ಯಾಕೆ ಈ ತರ ನೀನು? ಮಂಜು, ಮನೆ ಹಾಳು ಮಾಡೋ ಧಾರಾವಾಹಿಗಳನ್ನ ನೋಡೋದಕ್ಕಿಂತ ಬಿಡು ಸಿಕ್ಕಾಗ ಹೆಂಗಸರ ಜೊತೆಗೆ ಸೇರ್ಕೊಂಡು ಹರಟೆ ಹೊಡೆಯೋದಕ್ಕಿಂತ ಇಂಥ ಒಳ್ಳೆ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ನನಗೆ ಆಸಕ್ತಿ. ಮಂಜು, ನೀನು ಕೂಡ ಒಂದು ಧಾರಾವಾಹಿಗಳನ್ನು ನೋಡಲ್ಲ, ನ್ಯೂಸ್ ಚಾನೆಲ್ಗಳು ನೋಡಲ್ಲ, ಆಮೇಲೆ ಯಾರ ಮನೆ ವಿಷಯಗಳನ್ನೂ ಮಾತಾಡಲ್ಲ. ನೀನು ಈ ತರ ಇರೋದನ್ನ ಗಮನಿಸಿ ನಾನು ನಿಂತರನ್ನೇ ಇರ್ಬೇಕಂತ ಇಷ್ಟಪಟ್ಟೆ. ಸರಿ ಆಯ್ತು ಮಂಜು, ಇದೆಲ್ಲ ಬಿಟ್ಟಾಕು. ಗೋ ಹತ್ಯೆ ದೋಷ ಅಂದ್ರೆ ಏನು ತಿಳಿಸ್ಕೊಡು. ಸರಿ ಆಯ್ತು, ತಿಳಿಸ್ಕೊಡ್ತೀನಿ. ಆ ಹಾಡನ್ನ ಅವತ್ತು ಕೇಳಿದಾಗ್ಲೂ ರೋಮಾಂಚನ ಅನಿಸ್ತಿತ್ತು, ಇವತ್ತು ಕೇಳಿದಾಗ್ಲೂ ರೋಮಾಂಚನ ಅನ್ಸುತ್ತೆ. ಯಾವ್ದದು? ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕತೆ ಇದು. ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಚೆಂಡ ವ್ಯಾಘ್ರನಿ ನೀನಿದೆಲ್ಲ ನುಂಡು ಸಂತಸದಿಂದಿರು. ಪುಣ್ಯ ಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನೊಂದು ಕನ್ನೆಗಿವಳನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಸತ್ಯವೇ ಭಗವಂತನಿಂದ ಪುಣ್ಯ ಕೋಟಿಯ ಕಥೆಯಿದು. ನಮ್ಮ ಈ ಸನಾತನ ಹಿಂದೂ ಧರ್ಮದಲ್ಲಿ ಗೋಮಾತೆಗಳಲ್ಲಿ 33 ಕೋಟಿ ದೇವಾನ್ ದೇವತೆಗಳಿರ್ತಾರೆ. ಈ ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಿರೋದೆ. ಆದರೆ ಯಾರಿಗೂ ಗೊತ್ತಿಲ್ದಿರೋ ಒಂದು ದೋಷ ಇದೆ ಇದರಲ್ಲಿ. ಆ ದೋಷದಿಂದ ಜೀವನಗಳೇ ಸರ್ವನಾಶ. ಅಂತಹ ಒಂದು ಭಯಂಕರವಾದ ದೋಷ ಯಾವುದು ಅಂದ್ರೆ ಅದೇ ಗೋಹತ್ಯೆ ದೋಷ. ನಮ್ಮ ಮನೆಯ ಹಿರಿಯರಾದ ನಮ್ಮ ಅಜ್ಜಿ, ತಾತ, ತಂದೆ, ತಾಯಿ, ನಮ್ಮ ರಕ್ತ ಸಂಬಂಧಿಗಳು ಇವರ ಮನೆಗಳಲ್ಲಿ ಹೊಟ್ಟೆಪಾಡಿಗೋಸ್ಕರ ಹಸು, ದನ, ಕರುಗಳನ್ನ ಸಾಕ್ತಾರೆ. ಅವರು ಸಾಕಿರೋ ಹಸುಗಳಲ್ಲಿ ಯಾವ್ದಾದ್ರು ಹಸುಗಳು ಫಲ ಕೊಟ್ಟಾಗ ಹೆಣ್ಣಸು ಹುಟ್ಟಿದ್ರೆ ಹಾಲು ಕೊಡುತ್ತೆ ಅಂತ ಅದನ್ನ ಸಾಕಿ ದೊಡ್ಡದು ಮಾಡಿ ಮನೆಗಳಲ್ಲಿ ಇಟ್ಕೊಂತಾರೆ. ಅದೇ ಅವರು ಸಾಕಿರೋ ಹಸುಗಳೇನಾದ್ರು ಗಂಡಸುಗಳು ಅಂದ್ರೆ ಓರಿಗಳಿಗೆ ಜನ್ಮ ಕೊಟ್ಟಾಗ, ಎತ್ತುಗಳಿಗೆ ಜನ್ಮ ಕೊಟ್ಟಾಗ ಕೆಲವರು ಹುಟ್ಟಿದ ಓರಿನೇ ಎತ್ಕೊಂಡೋಗಿ ಕಸಾಯಿ ಖಾನೆಗೆ ಮಾರ್ಕೊಂತಾರೆ. ಇನ್ನು ಕೆಲವರು 1 ತಿಂಗಳು 15 ದಿನ ಸಾಕಿ ಮತ್ತೆ ಕಸಾಯಿ ಖಾನೆಗೆ ಮಾರ್ಕೊಂತಾರೆ. ಅದನ್ನ ಕಡಿದು ತಿನ್ನೋ ಕಸಾಯಿ ಖಾನೆಗಳವರು ನಿಮ್ಮಿಂದ ತಗೊಳೋದಕ್ಕಿಂತ ಮುಂಚೆ ಆ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಮುಸಲ್ಮಾನರು ಅವರ ಉರ್ದು ಭಾಷೆಯಲ್ಲಿ ಒಂದು ಮಂತ್ರ ಹೇಳ್ತಾರೆ. ಆ ಮಂತ್ರದ ಅರ್ಥ ಏನಂದ್ರೆ, ಭಗವಂತ, ನಾನು ಈ ಓರಿ ಕರುನ ನಾನು ಇವ್ರ ಹತ್ರ ತಗೊಂತಾ ಇದ್ದೀನಿ, ನಾನು ಇದನ್ನ ಕಡ್ದಿ ಆಹಾರಕ್ಕೋಸ್ಕರ ಮಾರ್ಕೊಂತೀನಿ ಸರಿ, ಆದರೆ ಹೆಣ್ಣು ಕರು ಹುಟ್ಟಿದ್ರೆ ಹಾಲು ಕೊಡುತ್ತೆ ಅನ್ನೋ ಕಾರಣಕ್ಕೆ ಇವರು ಸಾಕಿ ದೊಡ್ಡದು ಮಾಡ್ತಾರೆ. ಗಂಡು ಕರುಗಳು ಅಂದ್ರೆ ಗಂಡು ಓರಿಗಳು ಹುಟ್ಟಿದಾಗ ನಮ್ಗೆ ತಗೊಂಬಂದು ಮಾರ್ಕೊಂತಾರೆ. ಇವರು ಸಾಕಕ್ ಯೋಗ್ಯತೆ ಇಲ್ದಿರ ಈ ಓರಿಗಳನ್ನ ತಗೊಂಬಂದು ಮಾರ್ಕೊಳೋ ಜನರು ಇವರು. ನಾನು ಈ ಓರಿನ ಕಡ್ದಿ ಆಹಾರಕ್ಕೋಸ್ಕರ ಮಾರ್ಕೊಂತೀನಿ ಸರಿ, ಈ ಕರ್ಮ, ಈ ದೋಷ ಯಾರು ಮಾರ್ಕೊಂಡಿದಾನೋ ನನಗೆ ಅವನಿಗೆ ಸೇರ್ಕೊಂಡ್ಲಿ. ಈ ತರ ಅವ್ರು ಉರ್ದು ಭಾಷೆಯಲ್ಲಿ ಹೇಳಿ ನಿಮ್ಮ ಹತ್ರ ಅವರು ಆ ಗಂಡು ಓರಿಗಳನ್ನ ತಗೊಂತಾರೆ. ಹಸುಗಳನ್ನ ತಗೊಳೋರು ಅದನ್ನ ಕೊಂದು ತಿಂದ್ರೂ ಕೂಡ ಯಾರು ಈ ಹಸುಗಳನ್ನ ಮಾರ್ಕೊಂತಾರೆ ಅವ್ರಿಗೆ ಸೇರೋದು ಗೋಹತ್ಯೆ ದೋಷ. ಈ ದೋಷದ ಪರಿಣಾಮ ಭಯಂಕರವಾಗಿರುತ್ತೆ. ಆ ಕರುಗಳನ್ನ ತಗೊಂಬಂದು ಮಾರ್ಕೊಂಡವರ ಕುಟುಂಬ, ಅವರು, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ಮರಿಮಕ್ಕಳು, ಹಾಗೆಯೇ 7 ತಲೆಮಾರಿನವರೆಗೂ ಈ ದೋಷ ಕಾಡುತ್ತೆ. ಯಾವ ರೀತಿ ಕಾಡುತ್ತೆ ಅಂದ್ರೆ ಆ 7 ತಲೆಮಾರು ಪೀಳಿಗೆಗಳು ಎಷ್ಟೇ ದುಡಿದ್ರು ಕೂಡ ದುಡ್ಡಿಗೆ ದರಿದ್ರ ತಪ್ಪಲ್ಲ. ಅಂತಹ ಮನೆಗಳಲ್ಲಿ ಹುಟ್ಟೋ ಮಕ್ಕಳು ಪ್ರಪಂಚಕ್ಕೆ ಅಯೋಗ್ಯರಾಗಿ ಹುಟ್ಟುತ್ತಾರೆ. ಇನ್ನು ಮದುವೆಗಳಾಗಿರೋ ಅವರು, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳ ಜೀವನ, ಸಂಸಾರ ಜೀವನದಲ್ಲಿ ತುಂಬಾ ಏರುಪೇರುಗಳಿರುತ್ತೆ. ಆ ಕುಟುಂಬದ ಆ 7 ತಲೆಮಾರು ಜನರು ಕೂಡ ದುಶ್ಚಟದ ದಾಸರಾಗಿರ್ತಾರೆ. ಅನಾರೋಗ್ಯ, ಕಾಯಿಲೆ, ರಣಹದ್ದಿನ ತರ ಕಿತ್ತು ತಿನ್ನುತ್ತೆ. ಅಲ್ಪ ಆಯುಷು, ಸಂತಾನದ ತೊಂದರೆ. ಪಾಪ, ಈ ಭಯಂಕರವಾದ ಕತೆ ಹೇಳ್ಕೊಂಡು ಕೂತ್ರೆ ಈ 5-10 ನಿಮಿಷದ ವಿಡಿಯೋ ಸಾಲೋದೇ ಇಲ್ಲ. ಒಟ್ಟಾಗಿ ಹೇಳೋದಾದ್ರೆ
ಜಗತ್ತಲ್ಲಿರೋ ಎಲ್ಲಾ ಕಷ್ಟಗಳು ಅವರ ವಂಶವನ್ನೇ ಹುಡ್ಕೊಂಡ್ಬರುತ್ತೆ. ನಾನ್ ನೋಡಿರೋ ಹಾಗೆ ನನ್ನ ಅಜ್ಜಿ ತಾತನ ಕಾಲದಲ್ಲಿ ಹಸುಗಳು ಗಂಡು ಊರಿಗೆ ಜನ್ಮ ಕೊಟ್ಟರೆ ಅದನ್ನ ಆರೈಕೆ ಮಾಡಿ ಸಾಕಿ ಬೆಳೆಸಿ ವ್ಯವಸಾಯದ ಭೂಮಿಗಾಗಿ ಹೊಲ ಹೂಣಕ್ಕಂತ ಇಟ್ಕೊಂತ ಇದ್ರು. ದಿನಗಳು ವರ್ಷಗಳು ಕಳೆಯುತ್ತಾ ಈಗಿನ ಕಾಲದ ಜನರಿಗೆ ಅದರ ಪರಿಜ್ಞಾನವೇ ಇಲ್ಲ. ಎಲ್ಲರೂ ಅಜ್ಞಾನಿಗಳಾಗಿದ್ದಾರೆ. ಕರ್ಮದ ಪಾಪದ ಲೆಕ್ಕವೇ ಇಲ್ದಿರ ದುಡ್ಡಿನಿಂದ ಬಿದ್ದಿದ್ದಾರೆ. ಒಟ್ಟಾರೆ ಹೇಳೋದಾದ್ರೆ ಹಸುಗಳನ್ನ ಯಾರು ಸಾಕ್ಲೇಬಾರ್ದು. ಹಸುಗಳನ್ನ ಸಾಕೋ ಕೆಲಸ ಬಿಟ್ಟು ಬೇರೆ ಯಾವ ಕೆಲಸನೂ ನಮಗೆ ಗೊತ್ತಿಲ್ಲ. ನಮ್ಮ ಜೀವನದ ಅನಿವಾರ್ಯತೆಗೆ ನಾವು ಹಸುಗಳನ್ನ ಸಾಕ್ಲೇಬೇಕು ಅಂತ ಯಾರಾದರೂ ಯೋಚನೆ ಮಾಡಿದ್ರೆ ಗೋಹತ್ಯೆ ದೋಷ ನಮಗೆ ಬರಬಾರ್ದು ಅಂತ ಹಸುಗಳನ್ನ ಯಾವ ರೀತಿ ನೀವು ಸಾಕಬೇಕು ಅಂದ್ರೆ, ನೀವು ಸಾಕಿದ ದನ ಗಂಡು ಕರುವಿಗೆ ಜನ್ಮ ಕೊಟ್ಟಾಗ ಆ ಕರುವನ್ನು 6 ತಿಂಗಳು 1 ವರ್ಷ ಚೆನ್ನಾಗಿ ಸಾಕಿ ನಿಮ್ಮ ಊರಿನ ಅಕ್ಕಪಕ್ಕದಲ್ಲೆಲ್ಲಾದರೂ ಗೋಶಾಲೆ ಇದ್ದಲ್ಲಿ ಆ ಕರುವನ್ನು ಅವರಿಗೆ ಕೊಡಿ. ಇಲ್ಲವಾದಲ್ಲಿ 1 ವರ್ಷ 2 ವರ್ಷ ಚೆನ್ನಾಗಿ ಸಾಕಿ ಯಾವುದಾದರೂ ಶಿವನ ದೇವಸ್ಥಾನಕ್ಕೆ ಹರಕೆ ಕಟ್ಟಿ ನೀವು ನೆಲೆಸಿರುವ ಊರಲ್ಲಿ ಅದಕ್ಕೆ ಊರು ಬಸವ ಎಂದು ಹೆಸರಿಟ್ಟು ಸ್ವಾತಂತ್ರ್ಯವಾಗಿ ಊರೆಲ್ಲ ಓಡಾಡಿಕೊಂಡು ಇರಲು ಬಿಟ್ಟು ಬಿಡಿ. ಈ ರೀತಿ ಮಾಡುವುದರಿಂದ ಯಾವ ಗೋಹತ್ಯೆ ದೋಷವೂ ಯಾರಿಗೂ ಬರುವುದಿಲ್ಲ. ನಿಮ್ಮ ವಂಶಸ್ಥರಾದ ನಿಮ್ಮ 7 ತಲೆಮಾರು ಜನರು ಕೂಡ ಒಳ್ಳೆ ಆರೋಗ್ಯ, ದೀರ್ಘಾಯುಸ್ಸು, ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕಿ ಬಾಳುತ್ತಾರೆ. ಆದರೆ ಈಗಾಗಲೇ ನಡೆದು ಹೋಗಿರುವ ಗೋಹತ್ಯೆ ದೋಷದ ಪರಿಹಾರವೇನೆಂದರೆ, ಶಾಸ್ತ್ರ ಧರ್ಮದ ಪ್ರಕಾರ ಯಾವುದಾದರೂ ಒಂದು ಒಳ್ಳೆಯ ದಿನ ನೋಡಿ ಹೂವು, ಹಣ್ಣು, ವಸ್ತ್ರದ ಜೊತೆ ಒಂದು ಗಟ್ಟಿ ಬೆಳ್ಳಿಯಿಂದ ಮಾಡಿರುವ ಗೋವಿನ ರೂಪದ ಬೆಳ್ಳಿ ವಿಗ್ರಹವನ್ನು ಯಾವ ಬ್ರಾಹ್ಮಣರು ದಿನನಿತ್ಯ ದೇವರ ಸೇವೆಯನ್ನು ಮಾಡುತ್ತಾರೋ ದೇವಸ್ಥಾನಗಳಲ್ಲಿ ಹಣ್ಣು, ಹೂವು, ವಸ್ತ್ರವಿಟ್ಟು ನೀವು ಸಂತೋಷದಿಂದ ಅವರಿಗೆ ದಾನದ ರೂಪದಲ್ಲಿ ಕೊಟ್ಟುಬಿಡಿ. ಕೊಟ್ಟಾದ ಮೇಲೆ ನಿಮ್ಮ 2 ಕೈಗಳಿಂದ ಅವರ ಪಾದಗಳಿಗೆ ನಮಸ್ಕರಿಸಿ. ಆ ದಿನದಿಂದ ನಿಮ್ಮ ಗೋಹತ್ಯೆ ದೋಷ ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ನನಗೆ ತಿಳಿದಿರೋ ವಿಷಯ 1000 ಜನಕ್ಕೆ ಹೇಳೋದು ನನ್ನ ಕೆಲಸ. ಅದನ್ನ ನೀವು ಮಾಡ್ತಿರೋ ಬಿಡ್ತಿರೋ ಅದು ನಿಮ್ಮ ಕರ್ಮ. ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಚೆಂಡ ವ್ಯಾಘ್ರನಿ ನೀನಿದೆಲ್ಲ ನುಂಡ ಸಂತಸದಿಂದಿರು. ಪುಣ್ಯ ಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನೊಂದು ಕನ್ನೆಗಿವಳನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಸತ್ಯವೇ ಭಗವಂತನಿಂದ ಪುಣ್ಯ ಕೋಟಿಯ ಕಥೆಯಿದು.